IPL ನ ಅತಿ ದೊಡ್ಡ ಫ್ರಾಂಚೈಸಿ, ರಿಚ್ ಫ್ರಾಂಚೈಸಿ, ಹಾಲಿ ಚಾಂಪಿಯನ್ RCB ಸೇಲ್ಗಿದೆ, ಮಾರಾಟಕ್ಕಿದೆ, ಯಾರು ಬೇಕಾದ್ರೂ ತಗೋಬಹುದು. ಈ ವಿಚಾರ 3 ತಿಂಗಳ ಹಿಂದೆ ಕೂಡ ಸುದ್ದಿ ಆಗಿತ್ತು. ಆದ್ರೆ RCB ಓನರ್ ಅವಾಗ ಹಾಗೇನಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ಸಲ ವಿಚಾರ ಸೀರಿಯಸ್ ಆಗಿದೆ. 16 ಕಂಪನಿಗಳು RCB ಖರೀದಿ ಮಾಡೋಕೆ ಮುಗಿಬಿಟ್ಟಿದ್ದಾರೆ. ಅದರಲ್ಲೂ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಕಂಪನಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ CEO ಅಡರ್ ಪೂನಾವಾಲಾ RCB ಖರೀದಿ ಮಾಡೋಕೆ ಫ್ರಂಟ್ ರನ್ನರ್ ಆಗಿದ್ದಾರೆ. ಇದನ್ನ ಖುದ್ದು ಅವರೇ ಕನ್ಫರ್ಮ್ ಮಾಡಿದ್ದಾರೆ. IPL ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಕೂಡ ಹೌದು, RCB ಸೇಲ್ ಆಗ್ತಿದೆ ಅಂತ ಹೇಳಿದ್ದಾರೆ. ಕಳೆದ ಜೂನ್ ನಲ್ಲಿ ಮೊದಲ ಬಾರಿಗೆ ಈ ಸುದ್ದಿ ಬಹಿರಂಗ ಆಗಿತ್ತು. IPL ಗೆದ್ದ ಒಂದೇ ವಾರದಲ್ಲಿ RCB ಓನರ್ ಯುನೈಟೆಡ್ ಸ್ಪಿರಿಟ್ಸ್ ಇಂತಹ ಯೋಚನೆ ಮಾಡ್ತಾ ಇದೆ ಅಂತ ಸುದ್ದಿಯಾಗಿತ್ತು. ಕೂಡಲೇ ಯುನೈಟೆಡ್ ಸ್ಪಿರಿಟ್ಸ್ ನ ಷೇರುಗಳು 4% ರೈಸ್ ಆಗಿದ್ವು. ಆದ್ರೆ ತಕ್ಷಣ ರಿಯಾಕ್ಟ್ ಮಾಡಿದ ಯುನೈಟೆಡ್ ಸ್ಪಿರಿಟ್ಸ್, ನಾವು ಯಾವುದನ್ನು ಮಾರಾಟ ಮಾಡ್ತಿಲ್ಲ ಅಂತ ಯಾವುದೇ ಡಿಸ್ಕಷನ್ ಇಲ್ಲ ಅಂತ ತಳ್ಳಿ ಹಾಕಿದ್ರು. ಹೀಗಿದ್ರು ಕೂಡ IPL ವಲಯದಲ್ಲಿ ಮಾತ್ರ RCB ಸೇಲ್ ಗುಸುಗುಸು ನಿಂತಿರಲಿಲ್ಲ. ಆಗಾಗ RCB ವ್ಯಾಲ್ಯೂಯೇಷನ್ ಬಗ್ಗೆ, ಖರೀದಿಯ ಆಸಕ್ತರ ಬಗ್ಗೆ ರಿಪೋರ್ಟ್ ಆಗ್ತಾನೆ ಇತ್ತು. ಆದ್ರೆ ಈಗ ಮಾತ್ರ ಯುನೈಟೆಡ್ ಸ್ಪಿರಿಟ್ಸ್ RCB ಮಾರಾಟದ ಬಗ್ಗೆ ಸೀರಿಯಸ್ ಆಗಿ ಮಾತುಕತೆ ನಡೆಸ್ತಾ ಇದೆ. ಇದನ್ನ ಖುದ್ದು ಈ ವ್ಯವಹಾರದಲ್ಲಿ ಭಾಗಿಯಾಗಿರೋರನ್ನ ಆಧರಿಸಿ ಪ್ರತಿಷ್ಠಿತ ಬಿಸಿನೆಸ್ ನ್ಯೂಸ್ ಸಂಸ್ಥೆ ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.